ಸರ್ಕಾರದ ಲಾಭ ನಷ್ಟದ ಲೆಕ್ಕಾಚಾರ ಏನೇನು? ಆಹಾರ ಕಿಟ್ಗೆ ಓಕೆ ಅಂದ್ರ ಜನ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ದುಡ್ಡು ಉಳಿಸಲು ಕಿಟ್. ಬಡವರು ಹಸಿವಿನಿಂದ ಮಲಗಬಾರದು, ಅದಕ್ಕಾಗಿ 5 ಕೆಜಿ ಅಲ್ಲ 10 ಕೆಜಿ ಅಕ್ಕಿಯನ್ನು ನಾವು ಕೊಡ್ತೀವಿ. ನಾವು ಅಧಿಕಾರಕ್ಕೆ ಬಂದರೆ 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ, ಯಾರೂ ಕೂಡ ಹಸಿದು ಮಲಗಬಾರದು. ಇದು ಸಿದ್ದರಾಮಯ್ಯನವರು 2018ರಲ್ಲಿ ತಮ್ಮ ಅಧಿಕಾರವನ್ನು ಕಳ್ಕೊಂಡ ನಂತರ 2023ರವರೆಗೂ ಕೂಡ ಅವರು ಮಾಡಿದಂತಹ ಅನೇಕ ಭಾಷಣಗಳಲ್ಲಿ ಹೇಳಿರ್ತಕ್ಕಂತಹ ಮಾತು ಮತ್ತು ಮುಂದುವರಿದು ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿಯ ಸಂದರ್ಭದಲ್ಲಿ, ಅನ್ನಭಾಗ್ಯ ಗ್ಯಾರಂಟಿಯ ಸಂದರ್ಭದಲ್ಲಿ ಹೇಳಿದ್ದು 10 ಕೆಜಿ ಅಕ್ಕಿಯನ್ನು ನಾವು ಪ್ರತಿಯೊಬ್ಬರಿಗೆ ಕೊಡ್ತೀವಿ, ಪ್ರತಿ ತಿಂಗಳು 10 ಕೆಜಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದರು. ಆದರೆ ಈಗ 10 ಕೆಜಿ ಅಕ್ಕಿ ಬದಲು ಸರ್ಕಾರ ಇಂದಿರಾ ಕಿಟ್, ತಮ್ಮ ನಾಯಕಿಯ ಹೆಸರನ್ನು ಜನರಲ್ಲಿ ಸದಾಕಾಲ ಉಳಿಸಬೇಕು ಅಂತಹ ನಿಟ್ಟಿನಲ್ಲಿ ಇಂದಿರಾ ಕಿಟ್ ಅನ್ನುವಂಥದ್ದನ್ನು ಕೊಡೋದಕ್ಕೆ ಹೊರಟಿದ್ದಾರೆ. ಹಾಗಾದರೆ ಏನಿದು ಇಂದಿರಾ ಕಿಟ್? ಇದರಲ್ಲಿ ಏನೇನು ಇದಾವೆ ಅನ್ನೋದನ್ನು ನಾವು ಗಮನಿಸಬೇಕು. ಹಾಗೆಯೇ ಸರ್ಕಾರ ಇಲ್ಲಿ ಗ್ಯಾರಂಟಿಯ ಹೊರೆ ಇಳಿಸೋದಕ್ಕಾಗಿ ಇಂಥದ್ದೊಂದು ತಂತ್ರಗಾರಿಕೆಯನ್ನು ಹೆಣೆದಿದೆಯಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಗ್ಯಾರಂಟಿ ಹೊರೆ ಇಳಿಸ್ಕೊಳ್ಳೋದಕ್ಕೆ ಸರ್ಕಾರದ ಸೂತ್ರದ ಭಾಗವಾಗಿಯೂ ಕೂಡ ಇದನ್ನು ಪರಿಗಣಿಸ್ಬೋದು. ಯಾಕಂದರೆ ಒಂದಿಷ್ಟು ಹಣ ಇದರಲ್ಲಿ ಉಳಿಯುತ್ತೆ ಅಂತ ಹೇಳಿ ಪಡಿತರದಲ್ಲಿ 5 ಕೆಜಿ ಅಕ್ಕಿ, ಉಳಿದ 5 ಕೆಜಿಯನ್ನು ಆಹಾರ ಸಾಮಗ್ರಿಗಳ ಕಿಟ್ ಮೂಲಕವಾಗಿ ಕೊಡ್ತಿದ್ದಾರೆ. ಸರ್ಕಾರದ್ದು ಲಾಭದ ಲೆಕ್ಕಾಚಾರ ಆಗಿದ್ರೂ ಕೂಡ ಜನಸಾಮಾನ್ಯರು ಇದನ್ನು ಸ್ವಾಗತಿಸ್ತಾ ಇರುವಂಥದ್ದು ವಿಶೇಷವಾಗಿ ಇದರ ಬಗ್ಗೆ ನಾವು ಜನರನ್ನು ಮಾತನಾಡಿಸಿದಾಗ ಅವರು ಇದನ್ನು ಸ್ವಾಗತಿಸ್ತಾ ಇದ್ದಾರೆ. ಸರ್ಕಾರದ್ದು ಲಾಭದ ಲೆಕ್ಕಾಚಾರ ಇದ್ರೂ ಕೂಡ ಜನಸಾಮಾನ್ಯರಿಗೂ ಕೂಡ ಇದರಿಂದ ಅನುಕೂಲ ಆಗುವ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಹಾಗಾದರೆ ಏನಿದು? ಯಾವ ಸ್ವರೂಪದಲ್ಲಿ ಅನ್ನಭಾಗ್ಯದ ಆಹಾರ ಕಿಟ್ ಇನ್ನು ಮುಂದೆ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕು. ಅನ್ನಭಾಗ್ಯ ನಿಜಕ್ಕೂ ರಾಜ್ಯದಲ್ಲಿ ಉಚಿತ ಅಕ್ಕಿಯನ್ನು ಕೊಡೋದರ ಮೂಲಕವಾಗಿ ಯಾರೂ ಹಸಿದು ಮಲಗಬಾರದು ಅನ್ನುವಂತಹ ಸ್ಕೀಮ್ನ ಅಡಿಯಲ್ಲಿ ಬಂದಿರುವಂತಹ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನ ಅಡಿಯಲ್ಲಿ ಕೊಡ್ತಾ ಇರುವಂತಹ ಅಕ್ಕಿ. ಆದರೆ ಅಕ್ಕಿಯಲ್ಲಿ ಮೊದಲು ದುಡ್ಡು ಕೊಟ್ಟರು, 5 ಕೆಜಿ ಅಕ್ಕಿಯ ಬದಲಿಗೆ ದುಡ್ಡನ್ನು ಹಾಕಿದರು. ಯಾಕಂದರೆ ಆಗ ಅಕ್ಕಿ ಸರಬರಾಜು ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ನಂತರ ದುಡ್ಡನ್ನು ಇಳಿಸಿದ್ರು, ಅಕ್ಕಿಯನ್ನೇ ಪರ್ಚೇಸ್ ಮಾಡಿ ಸರಬರಾಜು ಮಾಡೋದಕ್ಕೆ ಶುರು ಮಾಡಿದರು. ಈಗ ಅಕ್ಕಿ ಬದಲು ಆಹಾರ ಕಿಟ್ ಕಡೆಗೆ ಹೊರಟಿದ್ದಾರೆ. ಯಾಕೆ ಈ ಪರಿಷ್ಕರಣೆ, ಯಾಕೆ ಈ ರೀತಿಯಾದ ಪರಿಷ್ಕರಣೆಯನ್ನು ಮಾಡ್ತಿದ್ದಾರೆ ಅಂತ ನಾವು ಗಮನಿಸಬೇಕು. ಪಡಿತರದಲ್ಲಿ ಇನ್ನು ಮುಂದೆ 10 ಕೆಜಿಯ ಬದಲು 5 ಕೆಜಿ ಅಕ್ಕಿ ಮಾತ್ರ ಇರುತ್ತೆ. ಅಂದರೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ 5 ಕೆಜಿ ಅಕ್ಕಿ ಏನಿದೆ, ಆ 5 ಕೆಜಿ ಅಕ್ಕಿಯನ್ನು ಮಾತ್ರ ರಾಜ್ಯ ಸರ್ಕಾರ ಕೊಡುತ್ತೆ. ಪಡಿತರ ಚೀಟಿಯ ಮೂಲಕವಾಗಿ 5 ಕೆಜಿ ಅಕ್ಕಿ ಮಾತ್ರ ಕೊಡುತ್ತೆ. ಈ ಅಕ್ಕಿಯ ಜೊತೆಗೆ ಇಂದಿರಾ ಆಹಾರ ಕಿಟ್ ಇನ್ನು ಮುಂದೆಗೆ ಲಭಿಸುತ್ತೆ. ಇಂದಿರಾ ಆಹಾರ ಕಿಟ್ ಅನ್ನು ಕೊಡ್ತಾರೆ. 1 ಕೆಜಿ ತೊಗರಿಬೇಳೆ, 1 ಕೆಜಿ ಹೆಸರು ಕಾಳು, 1 ಲೀಟರ್ ಅಡುಗೆ ಎಣ್ಣೆ ಈ ಇಂದಿರಾ ಕಿಟ್ನಲ್ಲಿ ಇರುತ್ತೆ. 1 ಕೆಜಿ ಉಪ್ಪು, 1 ಕೆಜಿ ಸಕ್ಕರೆ ಇರುವಂತಹ ಆಹಾರ ಕಿಟ್ಗಳನ್ನು ವಿತರಣೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಅಂದರೆ 5 ಕೆಜಿ ಅಕ್ಕಿಯ ಬದಲಿಗೆ ಇಲ್ಲೂ ಕೂಡ 5 ಕೆಜಿನೇ ಇರುತ್ತೆ. ಆದರೆ 5 ಕೆಜಿಯನ್ನು ಬೇರೆ ಬೇರೆಯಾಗಿ ವಿಂಗಡಿಸಲಾಗಿದೆ. ಅದರಲ್ಲಿ ಬೇಳೆ ಇದೆ, ಅದರಲ್ಲಿ ಕಾಳು ಇದೆ, ಅದರಲ್ಲಿ ಅಡುಗೆ ಎಣ್ಣೆ ಇದೆ, ಅದರಲ್ಲಿ ಉಪ್ಪು, ಸಕ್ಕರೆ, ಹೀಗೆ 5 ಐಟಮ್ಗಳನ್ನು ಕೊಡ್ತಾ ಇದ್ದಾರೆ. ರೇಷನ್ ಕಾರ್ಡ್ನಲ್ಲಿ ಇಬ್ಬರ ಹೆಸರಿದ್ರೆ ಎಲ್ಲವೂ ಕೂಡ ಅರ್ಧ ಕೆಜಿಗೆ ಇಳಿಕೆ ಆಗುತ್ತೆ. ಅಂದರೆ 1 ಕೆಜಿ ಇರೋದಿಲ್ಲ, ಬದಲಿಗೆ ಅರ್ಧ ಕೆಜಿಯನ್ನು ಕೊಡ್ತಾರೆ. ಅರ್ಧ ಕೆಜಿ ಉಪ್ಪು, ಅರ್ಧ ಕೆಜಿ ಸಕ್ಕರೆ, ಅರ್ಧ ಕೆಜಿ ಹೆಸರು ಕಾಳು, ಅರ್ಧ ಲೀಟರ್ ಎಣ್ಣೆ, ಅರ್ಧ ಕೆಜಿ ತೊಗರಿಬೇಳೆ. ಇನ್ನು ರೇಷನ್ ಕಾರ್ಡ್ನಲ್ಲಿ 3 ರಿಂದ 4 ಜನ ಇದ್ದರೆ, ಅಂದರೆ ಒಂದು ಫ್ಯಾಮಿಲಿಯಲ್ಲಿ 3 ರಿಂದ 4 ಜನ ಇರತಕ್ಕಂಥ ಫ್ಯಾಮಿಲಿ ಅಂತೇಳಿ ಆದರೆ ಆವಾಗ ಈ ಕಿಟ್ನಲ್ಲಿ ಬರ್ತಕ್ಕಂಥದ್ದು ಪೂರ್ತಿ 5 ಕೆಜಿ ಆಗುತ್ತೆ. ಎಲ್ಲವೂ ಕೂಡ 1 ಕೆಜಿ ಇರುತ್ತೆ. 5 ಐಟಮ್ಗಳು ಕೂಡ 1 ಕೆಜಿಯಲ್ಲಿ ಕೊಡ್ತಾರೆ. 3 ರಿಂದ 4 ಜನ ಒಂದು ಮನೆಯಲ್ಲಿ ಇದ್ದರೆ. ಒಂದು ವೇಳೆ 5ಕ್ಕಿಂತ ಹೆಚ್ಚು ಜನ, 5 ಅಥವಾ ಅದಕ್ಕಿಂತ ಹೆಚ್ಚು ಜನ ಇದ್ದರು ಅಂತೇಳಿ ಆದರೆ 5 ಅಥವಾ ಅದಕ್ಕಿಂತ ಹೆಚ್ಚು ಜನ ಇದ್ದಾಗ ಸಹಜವಾಗಿಯೇ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ, ಅವರಿಗೆ ಆಹಾರ ಜಾಸ್ತಿ ಬೇಕಿರುತ್ತೆ. ಹಾಗಾಗಿ ಆ ಮನೆಗಳಿಗೆ ಕೊಡುವಾಗ ಎಲ್ಲವನ್ನು ಕೂಡ 1.5 ಕೆಜಿಗೆ ಹೆಚ್ಚಳ ಮಾಡಿದ್ದಾರೆ. ಅಂದರೆ ಮನೆಯ ಗಾತ್ರಕ್ಕೆ ಅನುಗುಣವಾಗಿ ಎಲ್ರಿಗೂ ಕೂಡ ಒಂದೇ ರೀತಿಯಾಗಿ ಕೊಡುವಂಥದ್ದಲ್ಲ, ಮನೆಯ ಗಾತ್ರಕ್ಕೆ ಅನುಗುಣವಾಗಿ, ಅದರ ಸದಸ್ಯರ ಗಾತ್ರಕ್ಕೆ ಅನುಗುಣವಾಗಿ 1.5 ಕೆಜಿಯಷ್ಟು ಕೊಡ್ತಾರೆ. 1.5 ಲೀಟರ್ ಎಣ್ಣೆ, 1.5 ಕೆಜಿ ಉಪ್ಪು, 1.5 ಕೆಜಿ ಸಕ್ಕರೆ, ಈ ರೀತಿಯಾಗಿ ಹೆಚ್ಚಳ ಮಾಡಿದ್ದಾರೆ. ಒಟ್ಟು 6199.55 ಕೋಟಿ ರೂಪಾಯಿಯನ್ನು ಇದಕ್ಕಾಗಿ ಸರ್ಕಾರ ವೆಚ್ಚ ಮಾಡಬೇಕಾಗತ್ತೆ.
ಇಷ್ಟು ಐಟಮ್ಗಳನ್ನು ಪ್ರತಿ ತಿಂಗಳು ಕೊಡ್ತಾ ಹೋಗೋದಕ್ಕೆ ಒಂದು ವರ್ಷಕ್ಕೆ 6,199.55 ಕೋಟಿ ರೂಪಾಯಿಯ ವೆಚ್ಚ ಆಗುತ್ತೆ. ಗ್ಯಾರಂಟಿ ಯೋಜನೆಯ ಹೊರೆ ತಗ್ಗಿಸೋದಕ್ಕಾಗಿ ಈ ಆಹಾರ ಕಿಟ್ನ ಪ್ಲಾನನ್ನು ಮಾಡಿಕೊಂಡಿರುವಂಥದ್ದು ಇಲ್ಲಿರುವಂತಹ ಬಹಳ ಗಮನಾರ್ಹವಾಗಿರ್ತಕ್ಕಂತಹ ಸಂಗತಿ. 5 ಸಾಮಗ್ರಿಗಳ ಕಿಟ್ನ ಅಂದಾಜು ಮೌಲ್ಯ 365 ರೂಪಾಯಿಯಿಂದ 420 ರೂಪಾಯಿವರೆಗೆ ಇರುತ್ತೆ. 365ರಿಂದ 420 ರೂಪಾಯಿವರೆಗಿನ ಒಟ್ಟು ಈ ಕಿಟ್ನ ಮೌಲ್ಯ, ಅದು ಅರ್ಧ ಕೆಜಿಯಿಂದ ಹಿಡಿದು 1.5 ಕೆಜಿವರೆಗೆ ವಿಸ್ತರಿಸುತ್ತೆ. ಪ್ರತಿ ಕೆಜಿ ಅಕ್ಕಿಗೆ ಸರ್ಕಾರ ಕೊಡ್ತಾ ಇದ್ದಂತಹ ಹಣ 34 ರೂಪಾಯಿ. 1 ಕೆಜಿ ಅಕ್ಕಿಗೆ 34 ರೂಪಾಯಿ ಥರ ಅವರು ಹಿಂದೆ ಖರ್ಚು ಮಾಡ್ತಾ ಇದ್ರು. ಈಗ ಕಡಿತಗೊಳ್ಳುವಂತಹ 20 ಕೆಜಿ ಅಕ್ಕಿಯ ಬೆಲೆ ಒಟ್ಟು 680 ಕೋಟಿ ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ. ಮತ್ತು 4 ಸದಸ್ಯರ ಕುಟುಂಬಕ್ಕೆ ಕಿಟ್ ವಿತರಣೆಯಿಂದ ಸರ್ಕಾರಕ್ಕೆ 260 ರೂಪಾಯಿ ಉಳಿಕೆ ಆಗುತ್ತೆ. ಅಂದರೆ ಒಂದು ಕಿಟ್ನಿಂದಾಗಿ 260 ರೂಪಾಯಿಯಷ್ಟು ಉಳಿಕೆ ಆಗುತ್ತೆ ಅಕ್ಕಿಯಿಂದಾಗಿ. ಪ್ರತಿಯೊಬ್ಬ ಫಲಾನುಭವಿಯಿಂದ ಸರ್ಕಾರಕ್ಕೆ 65 ರೂಪಾಯಿಯಷ್ಟು ಉಳಿತಾಯ ಆಗುತ್ತೆ. ಅಕ್ಕಿ ಬದಲು ಕಿಟ್ ಕೊಟ್ಟರೆ 65 ರೂಪಾಯಿಯಷ್ಟು ಪ್ರತಿ ವ್ಯಕ್ತಿಯಿಂದ ಉಳಿತಾಯ ಆಗುತ್ತೆ. ಇವೆಲ್ಲವನ್ನ ಲೆಕ್ಕ ಹಾಕಿದಾಗ ಕಿಟ್ ವಿತರಣೆಯಿಂದ ಸರ್ಕಾರಕ್ಕೆ ಒಟ್ಟು 291.6 ಕೋಟಿ ರೂಪಾಯಿಯಷ್ಟು ಹಣ ಉಳಿತಾಯ ಆಗುತ್ತೆ. ಹಾಗಾದರೆ ಈ ಕಿಟ್ ಕೊಡುತ್ತಾ ಇರುವಂತಹ ರಾಜ್ಯ ಸರ್ಕಾರದ ನಿರ್ಧಾರದ ಬಗ್ಗೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಜನರನ್ನು ಮಾತನಾಡಿಸಿದಾಗ ಅವರ ಅಭಿಪ್ರಾಯ ಏನಿತ್ತು ಅನ್ನೋದು ನಿಮಗೆ ತೋರಿಸ್ತೀನಿ. ಒಳ್ಳೇದೇ ಅಲ್ವಾ ಕೊಡೋದು, ಬಡವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಅಕ್ಕಿ ಕಮ್ಮಿ ಮಾಡ್ತೀನಿ ಅಂದಿದ್ರೆ ಅದು ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಈ ತರ ರೇಷನ್ ಎಲ್ಲ ಕೊಟ್ರೆ ಬಡವ್ರಿಗೆ ಹೆಲ್ಪ್ ಆಗುತ್ತೆ. ಎಣ್ಣೆ, ಬೇಳೆ ಎಲ್ಲ ದಿನಸಿ ಸಾಮಾನು ಸಿಗೋದ್ರಿಂದ ಹೆಲ್ಪ್ ಆಗುತ್ತೆ ಬಡವ್ರಿಗೆ. ಕಂಟಿನ್ಯೂ ಮಾಡ್ಲಿ, ಒಳ್ಳೇದು. ಅಕ್ಕಿ ಕೊಡ್ತಾ ಇದ್ರು, ಬಟ್ ಇವಾಗ ದಿನಸಿ ಸಾಮಾನು ಸಿಗುತ್ತೆ ಅಂದ್ರೆ ಬಡವ್ರಿಗೆ ಇನ್ನೂ ಹೆಲ್ಪ್ ಆಗುತ್ತೆ. ಹಂಗಾಗಿ ಒಳ್ಳೇದು ಯೋಜನೆ. ಅಕ್ಕಿ ಎಲ್ಲ ಕೊಡ್ತಾ ಇದಾರೆ, ಅದು ನಮಗೆ ತುಂಬಾ ಯೂಸ್ ಆಗಿದೆ. ಆದ್ರೆ ಈಗೇನ ಬೇಳೆ ಕಾಳು ಅದು ಎಣ್ಣೆ ಅದು ಏನ್ ಕೊಡ್ತಾ ಇದಾರಲ್ಲ ಅದು ಕೊಡ್ಲಿ, ಆದ್ರೆ ಚಲೋ ಕ್ವಾಲಿಟಿ ಕೊಡ್ಲಿ. ನುಸಿ ಹುಳ ಪಳ ಏನಾಗಿದ್ದು ಏನ್ ಬೇಡ. ಯಾಕಂದ್ರೆ ನಮ್ ಸರ್ಕಾರ ಒಳ್ಳೇದಿದೆ, ಮತ್ತೆ ಒಳ್ಳೆ ಕ್ವಾಲಿಟಿ ಕೊಡ್ಲಿ. ಮತ್ ನಮ್ಗೆ ಎಲ್ಲರಿಗೂ ಯೂಸ್ ಆಗಿದೆ. ಇವಾಗ ನಮ್ಗೆ ತುಂಬಾ ಒಳ್ಳೇದಾಗಿದೆ. ಆಮೇಲೆ ದುಡಿ ಮಹಿಳೆಯರಿಗೆ ಮಾತ್ರ ಗುರ್ತು ಈ ಕಷ್ಟ ಏನ್ ಅನ್ನೋದು. ಕಾಂಗ್ರೆಸ್ ಸರ್ಕಾರ ತುಂಬಾ ಒಳ್ಳೆ ಕೆಲಸ ಮಾಡಿದೇರಿ. ಎಲ್ಲಾ ಗ್ಯಾರಂಟಿ ಯೋಜನೆಗಳೆಲ್ಲ ಚಲೋ ಹಂಗೆ ನಡೆಯತಾವ್ರಿ. ಅದ್ರೊಳಗ ಇದು ಇಂದಿರಾ ಕಿಟ್ ಅಂತ ಹೇಳಿ ಈಗ ಹೊಸವಾಗಿ ಇದನ್ ಮಾಡಿದಾರ್ರಿ. ಈ ನಡು 10 ಕಿಲೋ ಅಕ್ಕಿ ಕೊಡ್ತಿದ್ದರಿ, ಅದ್ರೊಳಗಿಂದ 5 ಕಿಲೋ ಕಮ್ಮಿ ಮಾಡಿ 5 ಕಿಲೋ ಒಳಗಿಂದ ಉಳಿದಿದ್ದೆಲ್ಲ ಕಿಟ್ ಕೊಡ್ತೇನೆ ಅಂದಾಜೆ. ಅದು ಬಡವರಿಗೆಲ್ಲ ಉಪಯೋಗ ಆಗ್ತೈತ್ರಿ, ಅದನ್ನ ನಾವು ಒಪ್ಕೋತೇವ್ರಿ. ಈಗಿನ ಸರ್ಕಾರ ಒಂದು ತೆಗೆದುಕೊಂಡಿರೋ ನಿರ್ಧಾರ ಅನ್ನಭಾಗ್ಯ ಕಿಟ್ ಅಂತ ಏನು ಮಾಡ್ತಾ ಇದ್ದಾರೆ ಅದು ಪ್ರತಿ ಮನೆಯಲ್ಲೂ ತಲುಪುತ್ತೆ ಅಂತ ಒಂದು ನಮಗೆ ಭರವಸೆ ಇದೆ. ಅದಕ್ಕಾಗಿ ಈ ಕಿಟ್ಟನ್ನು ಪ್ರತಿಯೊಬ್ಬರು ಫಲಾನುಭವಿಗಳಿಗೆ ಕರೆಕ್ಟಾಗಿ ತಲುಪುತ್ತೆ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಈ ಕಿಟ್ ಕೊಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ ನಾವು ದುಡ್ಡು ಕೊಟ್ಟು ತರಬೇಕಾಗಿತ್ತು. ಇವಾಗ ಇಂದಿರಾ ಕಿಟ್ ಕೊಡೋದ್ರಿಂದ ನಾವು ಎಣ್ಣೆ, ಬೇಳೆ, ಅಕ್ಕಿ, ಸಕ್ಕರೆ ಅದನ್ನೆಲ್ಲ ನಾವು ತರಗಿಲ್ಲ. ಈ ಇಂದಿರಾ ಕಿಟ್ದಿಂದ ನಮ್ಗೆ ಉಪಯೋಗ ಆಗ್ತದೆ. 5 ಕೆಜಿ ಕೊಟ್ಟು ಒಬ್ಬರಿಗೆ ಸಾಲಲ್ಲ ಸರ್, ತಿಂಗಳಿಗೆ 5 ಕೆಜಿ ಎಲ್ಲಿಗೆ ಸಾಕಾಗುತ್ತೆ ಸರ್. 10 ಕೆಜಿ ಅಕ್ಕಿ ಕೊಟ್ಟು ಅಡಿಷನಲ್ ಒಂದು ಇಂದಿರಾ ಕಿಟ್ ಕೊಟ್ಟು ಜನಗಳು ಉಪಯೋಗ ಆಗುತ್ತೆ. ಮಕ್ಕಳು ಮರಿಯೋರಿಗೆ ಅನುಕೂಲ ಆಗುತ್ತೆ. 5 ಕೆಜಿ ಕೊಟ್ಟು ಅವ್ರಿಗೇನು ಒಂದು ತಿಂಗಳು ಬರೋದಿಲ್ಲ ಬಡವ್ರ ಬಗ್ಗರಿಗೆ. ಹೀಗೆ ಜನರಿಂದ ಬಹಳಷ್ಟು ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. 5 ಕೆಜಿ ಬದಲಿಗೆ 10 ಕೆಜಿ ಅಕ್ಕಿಯನ್ನೇ ಕೊಟ್ಟು ನಂತರ ಕೊಡಲಿ ಅನ್ನೋಂಥ ಅಭಿಪ್ರಾಯ ಕೂಡ ಇದ್ದೇ ಇದೆ. ಆದರೆ 5 ಕೆಜಿ ಅಕ್ಕಿ ಜೊತೆಗೆ 5 ಕೆಜಿಯ ಒಂದು ಆಹಾರ ಕಿಟ್ಟನ್ನು ಕೊಡುವಂತಹ ಯೋಜನೆಯನ್ನು ಸರ್ಕಾರ ತಂದಿದೆ. ಎಷ್ಟು ಮಟ್ಟಿಗೆ ಲಾಭ ನಷ್ಟ ಆಗುತ್ತೆ ಅನ್ನೋದು ಕೂಡ ಮುಂದಿನ ದಿವಸಗಳಲ್ಲೂ ಕೂಡ ಇದರ ಬಗ್ಗೆ ಬಹಳಷ್ಟು ವಿಚಾರಗಳು ನಡೆಯುತ್ತೆ. ಯಾಕಂದರೆ ಕ್ವಾಲಿಟಿ ಬಹಳ ಮುಖ್ಯ. ನೀವು ಕೊಡ್ತಾ ಇರುವಂಥ ಕೆಜಿ ಮಾತ್ರ ಅಲ್ಲ, ಅದರ ಕ್ವಾಲಿಟಿಯೂ ಕೂಡ ಅಷ್ಟೇ ಮುಖ್ಯ. ಆ ಕ್ವಾಲಿಟಿಯನ್ನು ಎನ್ಶ್ಯೂರ್ ಮಾಡುವಂಥದ್ದು ಕೂಡ ರಾಜ್ಯ ಸರ್ಕಾರದ ಅತಿ ದೊಡ್ಡ ಜವಾಬ್ದಾರಿ ಆಗಿರುತ್ತೆ.